2025ರ ಐಪಿಎಲ್‌ನಲ್ಲಿ ಆರ್‌ಸಿಬಿ ಚೊಚ್ಚಲ ಐಪಿಎಲ್ ಕಪ್ ಗೆದ್ದ ನಂತರ ಆರ್‌ಸಿಬಿಯಲ್ಲಿ ದೊಡ್ಡ ಬದಲಾವಣೆಯ ಬಿರುಗಾಳಿಯೇ ಎದ್ದಿದೆ. ಸತತ 18 ವರ್ಷಗಳ ನಂತರ ಚೊಚ್ಚಲ ಐಪಿಎಲ್ ಕಪ್ ಗೆದ್ದ ಖುಷಿಯಲ್ಲಿ ಆರ್‌ಸಿಬಿ ಅಭಿಮಾನಿಗಳು ಇರುವಾಗಲೇ ಆರ್‌ಸಿಬಿ ಮ್ಯಾನೇಜ್ಮೆಂಟ್ ಕಡೆಯಿಂದ ದೊಡ್ಡ ಆಘಾತಕಾರಿ ಸುದ್ದಿ ಕೂಡ ಹೊರಬಂತು. ಅದು ಆರ್‌ಸಿಬಿ ಫಾರ್ ಸೇಲ್ ಎಂದು. ಹೌದು, ಐಪಿಎಲ್ ಅಲ್ಲದೆ ಇಡೀ ಕ್ರಿಕೆಟ್ ಲೋಕದಲ್ಲಿ ತನ್ನದೇ ಆದ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡಿರೋ ಆರ್‌ಸಿಬಿ ಇದೀಗ ಸೇಲ್ ಆಗ್ತಾ ಇದೆ ಅನ್ನೋ ಸುದ್ದಿ ಹೊರಬೀಳುತ್ತಿದ್ದಂತೆ ಕೇವಲ ಆರ್‌ಸಿಬಿ ಫ್ಯಾನ್ಸ್ಗಳು ಮಾತ್ರವಲ್ಲ, ಕ್ರಿಕೆಟ್ ಅಭಿಮಾನಿಗಳೆಲ್ಲರೂ ಸಹ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಆರ್‌ಸಿಬಿ ಸೇಲ್ ಮಾಡ್ತಾ ಇರೋದು ಯಾಕೆ, ಅಸಲಿ ಕಾರಣ ಏನು ಅನ್ನೋದರ ಬಗ್ಗೆ ಒಂದಿಷ್ಟು ಚರ್ಚೆಗಳು ಸಹ ನಡೀತಾ ಇದೆ. ಸದ್ಯ ಆರ್‌ಸಿಬಿ ಖರೀದಿಗೆ ಅನೇಕ ಉದ್ಯಮಿಗಳು ಮುಂದೆ ಬಂದಿದ್ದು, ಈಗಾಗಲೇ ಆರ್‌ಸಿಬಿ ಮಾಲೀಕರು ಮಾರ್ಚ್ 31ರ ಒಳಗೆ ಸೇಲ್ ಪ್ರಕ್ರಿಯೆ ಮುಗಿಯಲಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಸಹ ನೀಡಿದ್ದಾರೆ. ಹೀಗಿರುವಾಗ ಆರ್‌ಸಿಬಿ ಸೇಲ್ ಆಗ್ತಾ ಇರೋದು ಯಾಕೆ ಅನ್ನೋ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಅನೇಕ ಕಾರಣಗಳು ಸಿಗ್ತಾ ಇದ್ದು, ಅದರಲ್ಲಿ ಪ್ರಮುಖವಾಗಿ ಆರ್‌ಸಿಬಿ ಸೇಲ್ ಮಾಡ್ತಾ ಇರೋದಕ್ಕೆ ಕಾರಣ ಆರ್‌ಸಿಬಿಯ ರಾಜ ಕಿಂಗ್ ಕೊಹ್ಲಿ ಅಂತ ಹೇಳಲಾಗುತ್ತಿದೆ. ಹೌದು, ಆರ್‌ಸಿಬಿ ಸೇಲ್ ಮಾಡೋದಕ್ಕೆ ಪ್ರಮುಖ ಕಾರಣ ವಿರಾಟ್ ಕೊಹ್ಲಿಯೇ. ಇದಕ್ಕೆ ಕಾರಣ ವಿರಾಟ್ ಕೊಹ್ಲಿ 2026ರ ನಂತರ ಐಪಿಎಲ್‌ಗೆ ಗುಡ್ ಬೈ ಹೇಳಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಹೀಗಾಗಿ ಕೊಹ್ಲಿ ಆರ್‌ಸಿಬಿ ತಂಡವನ್ನು ಬಿಡುವ ಮೊದಲೇ ಫ್ರಾಂಚೈಸಿಯನ್ನು ಮಾರಿಬಿಡೋಣ ಅನ್ನೋ ಪ್ಲಾನ್ ಮತ್ತು ಸ್ಟ್ರಾಟಜಿ ಆರ್‌ಸಿಬಿ ಮಾಲೀಕರದ್ದಾಗಿದೆ. ಹೇಳ್ಬೇಕು ಅಂದ್ರೆ ವಿರಾಟ್ ಕೊಹ್ಲಿಯಿಂದ ಆರ್‌ಸಿಬಿ, ಆರ್‌ಸಿಬಿಯಿಂದ ವಿರಾಟ್ ಕೊಹ್ಲಿ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹೀಗಾಗಿ ಕೊಹ್ಲಿ ಹೆಸರಿನಲ್ಲಿಯೇ ಆರ್‌ಸಿಬಿ ತನ್ನ ಬ್ರ್ಯಾಂಡ್ ಬಿಲ್ಡ್ ಮಾಡಿಕೊಂಡಿರೋದು. ಒಂದು ವೇಳೆ ವಿರಾಟ್ ಕೊಹ್ಲಿ ದಿಢೀರ್ ಅಂತ ಐಪಿಎಲ್‌ಗೆ ಗುಡ್ ಬೈ ಹೇಳಿದ್ರೆ ತಂಡದ ಬ್ರ್ಯಾಂಡ್ ವ್ಯಾಲ್ಯೂ ಬೀಳಬಹುದು ಅನ್ನೋದು ಮಾಲೀಕರ ಲೆಕ್ಕಾಚಾರ. ಹೀಗಾಗಿ ಮಾರಾಟದ ವಿಚಾರದಲ್ಲಿ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿರೋ ಮಾಲೀಕರು ಇದೀಗ ಆರ್‌ಸಿಬಿ ತಂಡವನ್ನು ಸೇಲ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. 18 ವರ್ಷದಿಂದ ಐಪಿಎಲ್‌ನಲ್ಲಿ ಒಂದೇ ಫ್ರಾಂಚೈಸಿ ಪರ ಆಡಿಕೊಂಡು ಬಂದಿರೋ ವಿರಾಟ್ ಇಂದಲೇ ಆರ್‌ಸಿಬಿ ಐಪಿಎಲ್‌ನಲ್ಲಿ ಟಾಪ್ 3 ಬ್ರ್ಯಾಂಡ್ ಆಗಿ ಬೆಳೆದಿದ್ದು, ಹೀಗಾಗಿ ವಿರಾಟ್ ಒಂದು ವೇಳೆ ಐಪಿಎಲ್‌ಗೆ ಗುಡ್ ಬೈ ಹೇಳಿದ್ರೆ ಅನ್ನೋ ಚಿಂತೆಯಲ್ಲೇ ಆರ್‌ಸಿಬಿ ಮಾಲೀಕರು ತಂಡವನ್ನು ಸೇಲ್ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ನಿಮ್ಮ ಪ್ರಕಾರ ಒಂದು ವೇಳೆ ವಿರಾಟ್ ಕೊಹ್ಲಿ ಐಪಿಎಲ್ ತೊರೆದ್ರೆ ಆರ್‌ಸಿಬಿ ಬ್ರ್ಯಾಂಡ್ ವ್ಯಾಲ್ಯೂ ಕಡಿಮೆ ಆಗಲಿದೆಯಾ? ಇನ್ನು ಆರ್‌ಸಿಬಿ ಸೇಲ್ ಮಾಡ್ತಾ ಇರೋದಕ್ಕೆ ವಿರಾಟ್ ಕೊಹ್ಲಿಯು ಕಾರಣರಾಗಿದ್ದಾರೆ ಅಂತ ನಿಮಗೆ ಅನಿಸುತ್ತಿದೆಯಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.